ಆಲ್ ವೆಲ್ಕಮ್ ಬ್ಯಾಕ್ ಟು ವಿತ್ ಅನದರ್ ವಿಡಿಯೋ. ಗೈಸ್, ಈ ವಿಡಿಯೋ ನೀವೇನು ನೋಡ್ತಿದ್ದೀರಾ, ನೀವು ಇದೇ ಥರ ವಿಡಿಯೋನ ಕಾಪಿ ಪೇಸ್ಟ್ ಮಾಡಿ ಯೂಟ್ಯೂಬ್ನಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ವ್ಯೂವ್ಸನ್ನು ನೀವು ಪಡಿಬೋದು. ಈ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವಿಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಈ ಥರ ನೀವು ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಹಾಗೂ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ. ನಾನು ಇಲ್ಲಿ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ದು ವೀಡಿಯೋ ತಗೋತಾ ಇದ್ದೀನಿ. ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಷ್ಟೊಂದೋ ನೀವು ವೆರೈಟಿ ವೀಡಿಯೋನ ನೋಡ್ಬೋದು. ನೀವು ಅದನ್ನು ಡೌನ್ಲೋಡ್ ಮಾಡಿ ನೀವು ಮತ್ತೆ ಎಡಿಟ್ ಮಾಡ್ಬೋದು. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ವೀಡಿಯೋನ ತಗೋತಿದ್ದೀನಿ. ನಿಮಗೆ ಯಾವುದು ಬೇಕು, ನಿಮಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಯಾವುದು ಈಸಿ ಆಗುತ್ತೆ ಆ ಥರ ವೀಡಿಯೋಸ್ನ ತಗೊಳ್ಳಿ. ಇಲ್ಲಿ ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಏನಪ್ಪ ಅಂದರೆ, ನೀವು ಡೌನ್ಲೋಡ್ ಇದು ಆಪ್ಷನ್ ಇದೆ ಅಲ್ವಾ, ನೀವು ಅದರಲ್ಲಿ ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಇಲ್ಲಿ ಇನ್ಸ್ಟಾಗ್ರಾಮ್ದು ಲೋಗೋ ಮತ್ತು ಅವರದ್ದು ನೇಮ್ ಬರುತ್ತೆ ನಿಮಗೆ. ಸೊ ನೀವು ಏನು ಮಾಡಿ ಅಂದರೆ, ನೀವು ಬೇರೆ ಯಾವುದಾದ್ರೂ ಇನ್ಸ್ಟಾಗ್ರಾಮ್ ವೀಡಿಯೋ ಡೌನ್ಲೋಡರ್ ಆ್ಯಪೇ ಇದೆ ಪ್ಲೇಸ್ಟೋರಲ್ಲಿ, ಓಕೆನಾ, ಅದರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ನೀವು ಕೈನ್ ಮಾಸ್ಟರ್ ಆ್ಯಪ್ನ ಯೂಸ್ ಮಾಡಿ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರುವ ಆ ವೀಡಿಯೋನ ನೀವಿಲ್ಲಿ ಆ್ಯಡ್ ಮಾಡಬೇಕು, ಓಕೆನಾ. ನೆಕ್ಸ್ಟ್ ನೀವು ಇದರದ್ದು ಒರಿಜಿನಲ್ ವೀಡಿಯೋನ ರಿಮೂವ್ ಮಾಡಬೇಕು. ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಿಕ್ಸರ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು 0ಗೆ ತಂದು ಇಡಬೇಕು. ನೆಕ್ಸ್ಟ್ ನೀವು ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಇಲ್ಲಿ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಇಲ್ಲಿ ಮೈಂಡಲ್ಲಿ ಈ ವಿಡಿಯೋನ ನೋಡಿದರೆ ಯಾವ ಥರ ಥಿಂಕಿಂಗ್ ಬರುತ್ತೆ ಅಂತ ನೀವು ಹೇಳ್ಕೊಂಡೋದ್ರೆ ಆಯಿತು, ಓಕೆನಾ. ನಾನಿಲ್ಲಿ ಒಂದು ಸಿಂಪ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಪ್ಲೇ ಮಾಡ್ತೀನಿ ರೀ. ಇನ್ನೊಂದು ನಿಮಗೆ ಟಿಪ್ಸ್ ಏನಪ್ಪ ಅಂದರೆ, ನೀವು ಕನ್ನಡಕ್ಕಿಂತ ನೀವು ಹಿಂದಿ ಪರ್ಫೆಕ್ಟ್ ಓದ್ತಿದ್ರೆ ಹಿಂದಿಯಲ್ಲಿ ಮಾಡಿದರೆ ನಿಮ್ಮದು ವೀಡಿಯೋಸ್ ಇನ್ನೂ ವೈರಲ್ ಆಗುತ್ತೆ. ಸೊ ಈಗ ಕಂಪ್ಲೀಟ್ ಆಯಿತು. ನೀವು ಇದರ ಮೇಲೆ ಕ್ಲಿಕ್ ಮಾಡಿ, ಸಿಂಪ್ಲಿ ಇಲ್ಲಿ ವಾಯ್ಸ್ ಚೇಂಜರ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದು ಬೇಕು ಅದು ವಾಯ್ಸನ್ನು ಕೊಡಿ. ನಿಮ್ಮದು ಓನ್ ಆಗ್ಬೋದು, ಇಲ್ಲಾಂದರೆ ನಿಮಗೆ ಬೇಡ ಇಷ್ಟ ಇಲ್ಲ ಅಂತಂದರೆ ನೀವು ಈ ಥರ ಕಿಡ್ ಅನ್ನು ಸೆಲೆಕ್ಟ್ ಮಾಡ್ಬೋದು, ಓಕೆನಾ. ಏನಿದು, ಇಲ್ಲಿ ಬೆಕ್ಕು ಮೀನು ಕಟ್ ಮಾಡ್ತಾ ಇದೆ. ಓದಿ ನಾಯಿಲ್ಸ್ ಹುಡುಕ್ತಾ ಇದೆ. ವಾ, ಫ್ರೈ ಮಾಡ್ತಾ ಇದೆ ಇದು. ವಾ, ಯಮ್ಮಿ ಯಮ್ಮಿ ಫಿಶ್ ಫ್ರೈ ರೆಡಿ. ನೋಡಿದ್ರಲ್ವ ಗೈಸ್, ಎಷ್ಟು ಸಿಂಪ್ಲಿ ಈಸಿಯಾಗಿ ಈ ಥರ ವೀಡಿಯೋನ ನೀವು ಕ್ರಿಯೇಟ್ ಮಾಡ್ಬೋದು ಅಂತ. ಹಾಗೂ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ನಿಮಗೆ ಇದು ಕಾಪಿ ರೈಟ್ ಇಶ್ಯೂಸ್ ಬರಲ್ವಾ ಅಂತ. ಸೊ ಗೈಸ್, ನೀವು ನೆನಪಲ್ಲಿಡಿ, ನೀವು ಇಲ್ಲಿ ಓನ್ ವಾಯ್ಸ್ನ ಕೊಡ್ತಾ ಇದ್ದೀರಾ, ಓಕೆನಾ. ನಿಮ್ಮದು ಓನ್ ವಾಯ್ಸ್ಗೆ ನಿಮ್ಮದು ಇಲ್ಲಿ ಯಾವುದೇ ರೀತಿಯ ಕಾಪಿ ರೈಟ್ ಇಶ್ಯೂಸ್ ಬರಲ್ಲ.